ಬಳ್ಳಾರಿ ಕೋಟೆ ಮಲ್ಲೇಶ್ವರನ ದೇವಸ್ಥಾನಕ್ಕಿಲ್ಲ ಆದ್ಯತೆ. ಕೋಟೆ ಮಲ್ಲೇಶ್ವರನ ಗುಡಿಯ ಗೋಪುರಕ್ಕಿಲ್ಲ ಕಳಸ. ಅಭಿವೃದ್ಧಿ ಮಾಡೋದು ಹೀಗೇನಾ? ಇದು ಸಾರ್ವಜನಿಕರ ಆರೋಪ. ಎಸ್, ಬಳ್ಳಾರಿ ನಗರದ ಕೋಟೆ ಮಲ್ಲೇಶ್ವರನ ದೇವಸ್ಥಾನಕ್ಕೆ ಜಿಲ್ಲೆಯ ಸುತ್ತಮುತ್ತಲಿನ ಗ್ರಾಮಗಳಿಂದ ಮತ್ತು ನಗರದ ವಿವಿಧ ಭಾಗಗಳಿಂದ ಸ್ವಾಮಿಯ ದರ್ಶನಕ್ಕೆ ಆಗಮಿಸುತ್ತಾರೆ. ದೇವಸ್ಥಾನದ ಒಳಗಡೆ ಸ್ವಾಮಿಯ ದರ್ಶನದ ಮುಂಭಾಗದಲ್ಲಿ ಅಡ್ಡವಾಗಿ ಹುಂಡಿಯನ್ನ ಇಟ್ಟು ಭಕ್ತರ ದರ್ಶನಕ್ಕೆ ಸ್ವಾಮಿಯನ್ನೂ ಕೂಡ ಕಾಣದೆ ಹುಂಡಿಯೊಂದೇ ಎದ್ದು ಕಾಣುತ್ತಿದೆ ಎಂದು ಹೇಳಿದರು. ಅಲ್ಲದೆ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಜರುಗುವ ಶ್ರೀ ಕೋಟೆ ಮಲ್ಲೇಶ್ವರ ಸ್ವಾಮಿಯ ಜಾತ್ರೆ, ಅದು ಈ ದೇವಸ್ಥಾನದ ಗೋಪುರಕ್ಕೆ ಕಳಸವಿಲ್ಲದೆ ಈ ದೇವಸ್ಥಾನದ ಗೋಪುರಕ್ಕೆ ಕಳೆ ಇಲ್ಲದಂತಾಗಿದೆ ಎಂದು ಸಾರ್ವಜನಿಕರು ದೇವಸ್ಥಾನದ ಆಡಳಿತ ಅಧಿಕಾರಿಗಳ ವಿರುದ್ಧ ಆರೋಪವನ್ನ ಮಾಧ್ಯಮದ ಮೂಲಕ ಮಾಡಿದ್ದಾರೆ. ಮತ್ತು ಈ ದೇವಸ್ಥಾನದಲ್ಲಿ ಮಳೆ ಬಂದಾಗ ಸೋರುತ್ತದೆ. ಕೆಲವು ಭಾಗದಲ್ಲಿ ಸಂದುಗಳನ್ನ ಬಿಟ್ಟಿದ್ದು ಈ ದೇವಸ್ಥಾನಕ್ಕೆ ಅಭಿವೃದ್ಧಿ ಇಲ್ಲದಂತಾಗಿದೆ. ಆದಷ್ಟು ಬೇಗ ಈ ದೇವಸ್ಥಾನದ ಬಗ್ಗೆ ಎಚ್ಚೆತ್ತುಕೊಂಡು ಅಭಿವೃದ್ಧಿ ಮಾಡಬೇಕೆಂದು ಅಧಿಕಾರಿಗಳಿಗೆ ಸಾರ್ವಜನಿಕರು ಮನವಿ ಮಾಡಿದರು. ಬ್ಯೂರೋ ರಿಪೋರ್ಟ್, ಸಿದ್ದಿಕ್, ನ್ಯೂಸ್ 24 ಕನ್ನಡ, ಬಳ್ಳಾರಿ. ನೀರು ಬಂದ್ರೆ ಎಲ್ಲ ಸರ್ ನೋಡ್ರಿ ಸರ್, ಬಂಡೆ ಹೆಂಗ್ ಕಾಣ್ತಾವ. ಪಾರ್ವತಿ ದೇವಿ ಗರ್ಭ ಕೂಡ ನೋಡ್ರಿ ಸರ್. ಇದೆಲ್ಲ ಅಮ್ಮವ್ರ ಗುಡಿ ಇದು. ಎಷ್ಟು ಸೋರ್ತೈತೆ ಅಂದ್ರೆ ಪಾಪ ನೋಡಿ ಸರ್, ಹೆಂಗ್ ಗಲೀಜು ಮಾಡಕ್ಕೂ ಅವಕಾಶ ಇಲ್ಲ. ತೊಂದರೆ ಆಗುತ್ತೆ, ಎಲ್ಲರಿಗೂ ತೊಂದರೆ ಆಗುತ್ತೆ. ನಾವೆಲ್ಲ ಗಮನಕ್ಕೆ ತಂದ್ರು ಕೂಡ ನಾವು ಎಷ್ಟು ಸರ್ ಹೇಳಿ ಸಾಕಾಗ್ಯದ ಸರ್. ಸರ್, ಇಲ್ಲಿ ಮೂಲ ಗರ್ಭಗುಡಿಯಾಗ ಭಕ್ತಾದಿಗಳಿಗೆ ದೇವ್ರು ಕಾಣ್ದಂಗೆ ಉಂಡಿಗಳು ಅಡ್ಡ ಇಟ್ಬಿಟ್ಟಾರೆ. ಆ ಉಂಡಿ ಸೈಡಲ್ಲಿ ಇಡಬೇಕು. ಆಲ್ರೆಡಿ 2 ಉಂಡಿ ಇದಾವೆ, ಮತ್ತು 3ನೇ ಉಂಡಿ ದೇವ್ರು ಕಾಣ್ದಂಗೆ ಅಡ್ಡ ಇಟ್ಟಿದ್ದಾರೆ. ಈ ಭಕ್ತಾದಿಗಳು ಭಾಳ ತೊಂದರೆ ಆಗಿದೆ. ಈಗ 70% ಜನ ಬರೋದು ಕಮ್ಮಿ ಆಗಿದೆ ಇವರೆಲ್ಲ ಹಿಂಗೆ ಮಾಡ್ತಾ ಇರೋದಕ್ಕೆ. ನಿರ್ವಹಣಾ ಅಧಿಕಾರಿ ಗುಡಿ ಸಲುವಾಗಿ ಆಲ್ರೆಡಿ 2 ಉಂಡಿ ಇದ್ದಾವೆ, ಈಗ 3ನೇ ಉಂಡಿ ಇಟ್ಟಿದ್ದಾರೆ. ಭಕ್ತಾದಿಗಳು ಹಾಕ್ಬೇಕು ಅಂದ್ಕೊಂಡ್ರೆ ಎಲ್ಲಿದ್ದರೂ ಹಾಕ್ತಾರೆ. ಉಂಡಿ ಇದ್ರೇ ಹಾಕ್ತಾರೆ ಅಂತ ಏನಲ್ಲ, ಎಲ್ಲಿದ್ದರೂ ಉಂಡೆಗೆ ಹಾಕ್ತಾರೆ. ಬಟ್ 3 ಉಂಡಿ ಇಟ್ಟು ಭಕ್ತಾದಿಗಳಿಗೆಲ್ಲ ಅಡಚಣೆ ಮಾಡ್ಕೋತಾ ಬರೋ ಭಕ್ತಾದಿಗಳು ಕಮ್ಮಿ ಮಾಡಿಬಿಟ್ಟಾರೆ. ಈಗ ಇಲ್ಲಿ ಬಂದಿರೋ ತಲೆನೋವು ಜಾಸ್ತಿ ಅಂತೇಳಿ ದೇವರೇ ಕಾಣಲ್ಲ. ಮುಂದೆ ಹೋಗೋರಿಗೆ ದೇವ್ರು ಕಾಣಲ್ಲ, ಆರತಿ ಮಾಡೋದು ಕಾಣಲ್ಲ, ವಿಗ್ರಹ ಕಾಣಲ್ಲ ನಮಗೆ. ಓಂ ನಮಃ ಶಿವಾಯ. ಶ್ರೀ ಕೋಟೆ ಮಲ್ಲೇಶ್ವರ ಗುಡಿಯಲ್ಲಿ ಉಂಡಿದು ತೊಂದರೆ ಭಾಳ ಆಗಿದೆ. ಎಲ್ಲ ಭಕ್ತಾದಿಗಳು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರೆ ಕೂಡ ಅವರು ರೆಸ್ಪಾನ್ಸ್ ತಗೊಂತೇಳಿಲ್ಲ. ನಮಗೆ ಎದುರು ಬಸವಣ್ಣನಿಂದ ನಮಸ್ಕಾರ ಮಾಡಿದರೆ ಮೂಲ ವಿಗ್ರಹ ಕಾಣ್ತಿತ್ತು. ಈಗ ಭಾಳ ತೊಂದರೆ ಆಗಿ ಉಂಡಿನೇ ಅಡ್ಡ ಇಟ್ಟು 6 ಅಡಿ ಉದ್ದನೂ 2.5 ಅಡಿ ಅಗಲ ಇಟ್ಟು ದೇವ್ರು ಕಾಣದಂಗೆ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನೇ ನಾವೇ ಅಂತ ಇದ್ದೇವೆ, ಕಂಬಗಳ ಬಗಲಿಗೆ ಇಟ್ಕೊಂಡು ಇದು ಮಾಡಿದರೆ ಚೆನ್ನಾಗೈತೆ. ಆಲ್ರೆಡಿ 2 ಉಂಡಿಗಳಿದ್ದಾವೆ, ಮತ್ತು ತಂದು 3ನೇದು ಇಟ್ಟಿದ್ದಾರೆ. ಇದೇ ನಾವು ಕೇಳ್ಕೊಳ್ತೀವಿ ಜಿಲ್ಲಾಧಿಕಾರಿಗಳು.